guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಆಬ್ವಿಯಸ್ಲಿ ನಿಮಗೆ ತಮ್ಮಲೇ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಇರುತ್ತೆ ಅಂತ. ಸೊ ಯೂಶಲಿ ನಾವೆಲ್ಲಾದರೂ ಆಚೆ ಹೋದಾಗ ಅಥವಾ ಟ್ರಿಪ್ಪಿಗೆ ಹೋದಾಗ ಅಥವಾ ಬೀಚ್ ಸೈಡಿಗೆ ಹೋದಾಗ ತುಂಬ ಬಿಸಿಲಿರೋ ಕಡೆ ಹೋದಾಗ ಆಬ್ವಿಯಸ್ಲಿ ನಮ್ಮ ಸ್ಕಿನ್ನು ತುಂಬಾ ಟ್ಯಾನ್ ಆಗಿಬಿಡುತ್ತೆ. ಸೊ ಪ್ಯಾರಲ್ಗೆಲ್ಲ ಹೋದರೆ ಒಂದಷ್ಟು ಅಂತ ಬಿಲ್ ಮಾಡಿಟ್ಟಿರ್ತಾರೆ. ಆ್ಯಂಡ್ ಆ ಕೆಮಿಕಲು ಅಷ್ಟೇ ನಮ್ಮ ಸ್ಕಿನ್ ಟೈಪ್ಗೆ ಅದು ಸೆಟ್ ಆಗಿರೋದಿಲ್ಲ. ರ್ಯಾಷಸ್ ಬರೋದಾಗಿರಲಿ ಅಥವಾ ರೆಡ್ಡಿಶ್ ಆಗೋದಾಗಿರಲಿ, ಗುಳ್ಳೆ ಬರೋದಾಗಿರಲಿ, ಇಲ್ಲಾಂದರೆ ರಿಂಕಲ್ಸ್ ಬರೋದಾಗಿರಲಿ, ಸೊ ಈ ಥರದ್ದೆಲ್ಲನೂ ಇಶ್ಯೂ ಆಗುತ್ತೆ. ಸೊ ಆಮೇಲೆ ಆ ಪಾಟೆ ಹಾಗೆ ಪ್ಯಾಚ್ ಆಗಿ ಹೋಗಿ ವೈಟ್ ಪ್ಯಾಚಸ್ ಥರ ಆಗುತ್ತೆ. ಸೊ ಈ ಥರದ್ದೆಲ್ಲನೂ ಇಶ್ಯೂ ನಾನು ನೋಡಿದ್ದೀನಿ. ಸೊ ಅದಕ್ಕೋಸ್ಕರ ನಮ್ಮ ಮನೇಲೇ ಇರೋಂಥ ಇಂಗ್ರೀಡಿಯೆಂಟ್ಸ್ನ ಬಳಸಿ ಸೊ ನ್ಯಾಚುರಲ್ ಆಗಿ ಟ್ಯಾನ್ ರಿಮೂವ್ನ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ ಮನೇಲಿ ನಾನಿವತ್ತು ಸಿಂಪಲಾಗಿ ತೋರಿಸ್ಕೊಡ್ತೀನಿ. ಸೊ ಡಿಫ್ರೆಂಟ್ ಟೈಪ್ಸ್ ಇದೆ, ಬಟ್ ನಾನು ಯಾವ ರೀತಿ ಫಾಲೋ ಮಾಡ್ತೀನಿ ಅದನ್ನು ಮಾತ್ರ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ಆವಾಗ ಮಿಸ್ ಮಾಡದೆ ನೋಡ್ಬೋದು. ಹೆಸರು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ಶಾರ್ಟ್ ವೀಡಿಯೋಸ್ ಮಾಡ್ತೀನಿ. ಸೊ ಅಲ್ಲೂ ಕೂಡ ನೀವು ಬಂದು ನನ್ನ ಫಾಲೋ ಮಾಡ್ಬೋದು. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ಎಲ್ಲ ಕಡೆ ಒಂದೇ ಹೆಸರಿದೆ, ವಿಜಯ್ ಬನ್ನಿ ಅನುಷಾ ಅಂತ. ಎಲ್ಲೂ ನಾನು ಹೆಸರನ್ನ ಚೇಂಜ್ ಮಾಡಿಲ್ಲ, ಸೊ ದಟ್ ನಿಮಗೂ ಕನ್ಫ್ಯೂಸ್ ಆಗಬಾರ್ದು, ನನಗೂ ಕನ್ಫ್ಯೂಸ್ ಆಗಬಾರ್ದು ಅಂತ. ಸೊ ಇವಾಗ ಥರ ಮಾಡ್ದಿರಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಚಲಾ. ಸೊ ಇದೇ ಎರಡು ಇಂಗ್ರೀಡಿಯೆಂಟ್ಸು ಮನೇಲಿ ಇರುವಂಥ ಇಂಗ್ರೀಡಿಯೆಂಟ್ಸು. ಸೊ ನಾನು ಬಳಸುವಂಥದ್ದು. ಸೊ ಯೂಶಲಿ ನಾನು ಎಲ್ಲಾದರೂ ಆಚೆ ಕಡೆ ಹೋಗಿ ಬಂದಾಗ, ಟ್ಯಾನ್ ಆದಾಗ ಅಥವಾ ಟ್ರಿಪ್ಪಿಗೆ ಹೋಗಿ ಬಂದಾಗೆಲ್ಲನೂ ನಾನು ಇದೇ ಮೆಥಡ್ ಫಾಲೋ ಮಾಡೋದು. ಸೊ ಒಂದು ಕಾಫಿ ಪುಡಿ, ಇನ್ನೊಂದು ಬಂದು ಕೋಕೋನಟ್ ಆಯಿಲು. ಸೊ ಕೋಕೋನಟ್ ಆಯಿಲು ಡ್ಯಾಡಿ ಶಬರಿಮಲೆಗೆ ಹೋದಾಗ ಒಂದು 2-3 ಬಾಟ್ಲು ತೊಗೊಂಬರ್ತಾರೆ. ಸೊ ನ್ಯಾಚುರಲ್ಲು. ಸೊ ಅದನ್ನೇ ನಾನು ಯೂಸ್ ಮಾಡೋದು, ಅಥವಾ ಪ್ಯಾರಾಶೂಟು ಯೂಸ್ ಮಾಡ್ಬೋದು. ಆ್ಯಂಡ್ ಇದರಲ್ಲೆಲ್ಲ ಬೆನಿಫಿಟ್ ಎಷ್ಟೊಂದಿದೆ, ಸೊ ನಿಮಗೆಲ್ಲ ಗೊತ್ತಿರೋದಂಗೆ. ಸೊ ಕಾಫಿ ಪುಡಿಯಲ್ಲಿ ಎಸ್ ಅಫ್ಕೋರ್ಸ್ ಸೊ ನೀಟಾಗಿ ನಾವು ಮೈಲ್ಡಾಗಿ ಸ್ಕ್ರಬ್ ಮಾಡಿಕೊಂಡ್ರೆ ಸೊ ಎಷ್ಟೇ ಅದು ಟ್ಯಾನ್ ಆಗಿರಲಿ ಅದೆಲ್ಲನೂ ಹೋಗುತ್ತೆ. ಆ್ಯಂಡ್ ಸ್ಕ್ರಬ್ಬಿಂಗ್ ಆಗೂ ಇದು ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಕೋಕೋನಟ್ ಆಯಿಲು ಇಟ್ಸ್ ಸೋ ಹೆಲ್ಪ್ಫುಲ್. ಸೊ ನಮ್ಮ ಸ್ಕಿನ್ನಿಗೆ ಸಾಫ್ಟ್ ಅಂತ ಅನಿಸುತ್ತೆ. ಸೊ ಇನ್ಫೆಕ್ಷನಿಂದ ಪ್ರಿವೆಂಟ್ ಮಾಡುತ್ತೆ. ಆ್ಯಂಡ್ ಮೇಕಪ್ ಕೂಡ ಇದರಲ್ಲಿ ರಿಮೂವ್ ಮಾಡ್ಕೋಬೋದು. ಸೊ ಇದು ತುಂಬ ಬೆನಿಫಿಟ್ಸ್ ಇದೆ. ಸೊ ಅದಕ್ಕೆ ನಾನು ಬರೀ ಇದು 2 ಇಂಗ್ರೀಡಿಯೆಂಟ್ಸ್ನ ಬಳಸಿ ಸೊ ಮನೇಲೇ ನಾನು ಟ್ಯಾನ್ನ ರಿಮೂವ್ ಮಾಡ್ಕೊಳ್ತೀನಿ. ಸೊ ನಾನಿದು ಹೇಗೆ ಪ್ರೊಸೀಜರ್ ಹೇಗೆ ನಾನು ಮಾಡ್ತೀನಿ ಅಂಥೇಳಿ ಸುಮ್ಮನೆ ನಾನು ಕೈ ಮೇಲೆ ಹಾಕ್ಕೊಂಡು ನಾನು ನಿಮಗೆ ತೋರಿಸ್ತೀನಿ. ಸೊ ನಾನಿಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ, ಬಿಕಾಸ್ ಬರೀ ನಾನಿಲ್ಲಿ ಕೈಗೆ ಹಾಕ್ಕೊಂಡು ತೋರಿಸ್ತಿದ್ದೀನಿ ಅಷ್ಟೇ. ಸೊ ನಾನು ಹೇಗೆ ಯೂಸ್ ಮಾಡ್ತೀನಿ ಇದನ್ನು ಅಂತ. ಸೊ ನಿಮಗೆ ಕೋಕೋನಟ್ ಆಯಿಲ್ ಎಷ್ಟು ಅದಕ್ಕೆ ಬೇಕೋ ನೀವು ಅಷ್ಟನ್ನು ಹಾಕ್ಕೋಬೋದು. ನಾನು ಇಲ್ಲಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ತುಂಬಾ ಯೂಸ್ಫುಲ್ ಆಗುತ್ತೆ, ನಿಜವಾಗ್ಲೂ ಟ್ರಸ್ಟ್ ಮೀ. ನಾನು ಈ ಮೆಥಡ್ನ ತುಂಬ ದಿವಸದಿಂದ ಫಾಲೋ ಮಾಡ್ತಾಯಿದ್ದೀನಿ. ಸೊ ನನಗಂತೂ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಸೊ ಹಾಗಾಗಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದರ ಸ್ಮೆಲ್ ಕೂಡ ಅಷ್ಟೇ ಗೊತ್ತಾ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ನಮ್ಮ ಸ್ಕಿನ್ಗೆ ಅಷ್ಟು ಹಾರ್ಮ್ ಅಂತಲೂ ಅನಿಸಲ್ಲ. ಅಷ್ಟು ನಮಗೆ ಏನೋ ಒಂಥರ ರ್ಯಾಷಸ್ ಬರೋದಾಗಿರಲಿ. ಸೊ ಯೂಶಲಿ ನಾವು ಕೆಮಿಕಲ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದಾಗ ನಮಗೆ ಅನಿಸುತ್ತೆ ಲೈಕ್ ರ್ಯಾಷಸ್ ಬರೋದು, ಅದೊಂದು ಗುಳ್ಳೆ ಬರೋದು. ಸೊ ಸಮ್ಟೈಮ್ಸ್ ನನಗೇನಾದರೂ ಲೈಕ್ ಯಾವುದಾದ್ರೂ ಒಂದು ಹೊಸ ಪ್ರಾಡಕ್ಟ್ ನಾನು ಟ್ರೈ ಮಾಡ್ತಿದ್ದೀನಿ ಅಂದಾಗ ನನಗೆ ಗುಳ್ಳೆ ಬಂದುಬಿಡುತ್ತೆ ಅಥವಾ ರ್ಯಾಷಸ್ ಆಗಿಬಿಡುತ್ತೆ. ಆ್ಯಂಡ್ ಆವಾಗಲೇ ನಾನು ಒನ್ ಟೈಮೇ ನಾನು ಸ್ಟಾಪ್ ಮಾಡಿಬಿಡ್ತೀನಿ, ನಾನು ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ನೆಕ್ಸ್ಟು ನೋಡಿ ನಾನು ಇಷ್ಟೇ ತೊಗೊಂಡಿದ್ದೀನಿ. ಸೊ ಕ್ಲಾಕ್ ವೈಸು ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್. ಸೊ ಇಷ್ಟೇ. ನಾವು ಒಂದು 10-15 ಮಿನಿಟ್ಸ್ ಲೈಟಾಗಿ ನಾವು ಈ ಥರ ಮಸಾಜ್ ಮಾಡ್ಕೋಬೇಕಾಗತ್ತೆ. ಸೊ ಹೀಗೆ ಮಸಾಜ್ ಮಾಡ್ಕೋಬೇಕಾಗತ್ತೆ. ಮಾಡಾದಮೇಲೆ ಒಂದು 15-20 ಮಿನಿಟ್ಸ್ ಅದು ನಮಗೆ ಡ್ರೈ ಆಗೋ ಥರ ಫೀಲ್ ಆಗುತ್ತೆ. ಸೊ ಅದಾದಮೇಲೆ ನಾವು ಕೋಲ್ಡ್ ವಾಟರಿಂದ ರಿನ್ಸ್ ಮಾಡಿದ್ರೆ ಸಾಕು, ನಿಮಗೆ ಡಿಫ್ರೆನ್ಸು 100% ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ನಾವು ವೀಕ್ಲಿ ಟ್ವೈಸ್. ಸೊ ಯೂಶಲಿ ನಾವೆಲ್ಲ ಕೆಲಸಕ್ಕೆ ಹೋಗೋದ್ರಿಂದ ನಮಗೆ ಟೈಮ್ ಸಾಕಾಗಲ್ಲ. ಸೊ ಸ್ಯಾಟರ್ಡೇ ವೀಕ್ಲಿ ಒಂದಿನ ಲೈಕ್ ವೆನೆಸ್ಡೇ ಈವ್ನಿಂಗ್ ಮಾಡ್ಕೋಬೋದು ಆ್ಯಂಡ್ ಸಂಡೇ ಮಾಡ್ಕೋಬೋದು. ಸೊ ಈ ವೀಕ್ಲಿ ಟ್ವೈಸ್ ಮಾಡಿಕೊಂಡ್ರೆ ಸಾಕು. ಆ್ಯಂಡ್ ಜಾಸ್ತಿ ಉಜ್ಜೋದಕ್ಕೆ ಹೋಗಬೇಡಿ, ಬಿಕಾಸ್ ನಮ್ಮ ಸ್ಕಿನ್ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ.
ಲೈಟಾಗಿ ಈ ಥರ ಮಸಾಜ್ ಮಾಡಿಕೊಂಡ್ರೆ ಅಷ್ಟೇ ಸಾಕು. ನಾವು ಪೆಡಿಕ್ಯೂರ್ ಮಾಡ್ಕೊಳ್ಳೋದಾಗ ಅಥವಾ ಮೆನಿಕ್ಯೂರ್ ಮಾಡ್ಕೊಳ್ಳೋದಾಗ ಸೊ ಈ ಥರದ್ದೆಲ್ಲ ನಾವು ಮನೇಲಿ ಏನು ಸಿಗುತ್ತೆ ಇಂಗ್ರೀಡಿಯೆಂಟ್ಸು, ಸೊ ಇದನ್ನು ಈ ಥರ ನಾವು ಬಳಸ್ಕೋಬೋದು. ರ್ಯಾದರ್ ದೆನ್ ಆ ಕೆಮಿಕಲ್ನ ಯೂಸ್ ಮಾಡೋ ಬದಲು ಸೊ ಮನೇಲಿ ಏನಿದೆ ಅದನ್ನೇ ನ್ಯಾಚುರಲಾಗಿ ಬೆಳೆಸಿದ್ರೆ ಚೆನ್ನಾಗಿರುತ್ತೆ, ನಮ್ಮ ಸ್ಕಿನ್ನು ಕೂಡ ಮೇಂಟೈನ್ ಆಗುತ್ತೆ. ಸೊ ಇವಾಗ ಇದನ್ನು ಒಂದು 5-10 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿ ನಿಮ್ಮ ಹತ್ರ ತೋರಿಸ್ತೀನಿ, ಟ್ಯಾನ್ ಹೋಗಿರುತ್ತೆ. ಸೊ ಫೈನ್, ಇವಾಗ ಒಂದು 10-15 ಮಿನಿಟ್ಸ್ ಹಾಗೆ ಬಿಟ್ಟಿದೆ. ಅದಾದಮೇಲೆ ತಣ್ಣೀರಲ್ಲಿ ಸೊ ವಾಶ್ ಮಾಡಿಕೊಂಡೆ. ಆ್ಯಂಡ್ ಸ್ವಲ್ಪ ಅದು ಆಯಿಲ್ ನಾವು ಹಾಕಿರ್ತೀವಲ್ಲ ಸ್ವಲ್ಪ ಜಿಜ್ಜಿದ್ದಾಗಿರುತ್ತೆ. ಸೊ ನಾವು ಸೋಪ್ ಹಾಕಿ ಕೂಡ ತೊಳ್ಕೊಬೋದು. ಎಷ್ಟು ಸಾಫ್ಟ್ ಅಂತ ಅನಿಸಿದೆ ಗೊತ್ತಾ. ಆ್ಯಂಡ್ ವೈಟ್ ಕೂಡ ಆಗಿದೆ ನಿಜವಾಗ್ಲೂ, ಟ್ರಸ್ಟ್ ಮೀ ನಿಜವಾಗ್ಲೂ ಆಗಿದೆ. ಸೊ ನಾನು ಇಷ್ಟೇ ಪೋರ್ಷನ್ ಅಪ್ಲೈ ಮಾಡಿದ್ದು. ಸೊ ನಾವು ಇಲ್ಲಿ ಡಿಫ್ರೆನ್ಸ್ ನೋಡ್ಬೋದು, ಇಲ್ಲಿ ಫೇರಾಗಿ ಆಗಿದೆ. ಇಟ್ ವರ್ಕ್ಸ್, 100% ವರ್ಕ್ ಆಗುತ್ತೆ. ಆ್ಯಂಡ್ ಸಾಫ್ಟಾಗಿ ಕೂಡ ಇದೆ. ಆ್ಯಂಡ್ ಯಾವತ್ತೂ ತಿಳ್ಕೊಳ್ಳಿ, ನಾವು ವ್ಯಾಕ್ಸಿನ್ ಮಾಡಿದಾಗಲಿ, ಸ್ಕ್ರಬ್ ಮಾಡಿದಾಗಲಿ, ಕ್ಲೀನಪ್ ಮಾಡಿದಾಗಲಿ, ಅದಾದಮೇಲೆ ಐಸ್ ಕ್ಯೂಬ್ ರಬ್ ಮಾಡಬೇಕು. ಆ್ಯಂಡ್ ಅದಾದಮೇಲೆ ಮಾಯ್ಶ್ಚರೈಸ್ ಯೂಸ್ ಮಾಡಬೇಕು. ಸೊ ನೈಟ್ ಕ್ರೀಮ್ ಯಾವುದಾದ್ರು ಯೂಸ್ ಮಾಡಿ. ದ ಬೆಸ್ಟ್ ಯಾವುದು ಅಂದರೆ ಅಲೋವೆರಾ. ಸೊ ಇದನ್ನು ಅಪ್ಲೈ ಮಾಡಿದ್ರೆ ಸೊ ನಮಗೆ ರೆಡ್ಡಿಶ್ ಆಗೋದು, ಗುಳ್ಳೆಗಳು ಕಾಣಿಸ್ಕೊಳ್ಳೋದು, ಸೊ ಡ್ರೈನೆಸ್ ಆಗೋದು ಇದನ್ನು ಆಗೋದೇ ಇಲ್ಲ. ಬಿಕಾಸ್ ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ತಿರೋದು. ಯೂಶ್ವಲಿ ನಾನು ಫೇಸ್ ಸ್ಕ್ರಬ್ ಮಾಡಿದಾಗ ಅಥವಾ ವ್ಯಾಕ್ಸಿಂಗ್ ಮಾಡಿದಾಗೆಲ್ಲನೂ ಐಸ್ ರಬ್ ಮಾಡಿ ಮಾಯ್ಶ್ಚರೈಸರ್ ಹಾಕ್ಬಿಡ್ತೀನಿ. ನಾನು ಐಸ್ ಕ್ಯೂಬ್ ರನ್ ಮಾಡಿಲ್ಲ ಅಂದ್ರೂ ಕೂಡ ವ್ಯಾಕ್ಸಿಂಗ್ ಆದಮೇಲೆ ಕೈ ಮತ್ತು ಕಾಲಿಗೆ ಮಾಯ್ಶ್ಚರೈಸರ್ ಅಂತೂ 100% ಎಲ್ಲ ರಿನ್ಸ್ ಮಾಡಿ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತೀನಿ. ಸೊ ಇಟ್ ಇಸ್ ಅ ಮಸ್ಟ್. ಸೊ ನಮ್ಮ ಸ್ಕಿನ್ಗೆಲ್ಲನೂ ಮಾಯ್ಶ್ಚರೈಸ್ ಆಗುತ್ತೆ. ಸೊ ಡ್ರೈನೆಸ್ಸು ಇರೋದಿಲ್ಲ. ಸೊ ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಚೆನ್ನಾಗಿದೆ. ನಾನಂತೂ ಯಾವಾಗಲೂ ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ. ಸಮ್ಟೈಮ್ಸ್ ನಾನು ಲೈಕ್ ಆ್ಯಸ್ ಯೂಶಲ್ ನಾನು ಆವಾಗಲೇ ಹೇಳ್ದಂಗೆ ಟ್ರಿಪ್ಗೆ ಹೋಗಿ ಬಂದಾಗ ಅಥವಾ ತುಂಬ ಬಿಸಿಲಲ್ಲಿ ಓಡಾಡಿ ಟ್ಯಾನ್ ಆದಾಗ ಸೊ ದಿಸ್ ಮೆಥಡ್ ವರ್ಕ್ಸ್. ಸೊ ನನಗೆ ವರ್ಕ್ ಆಗುತ್ತೆ. ಸೊ ಅದಕ್ಕೆ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಯೂಸ್ ಮಾಡಿ ವರ್ಕ್ ಆದಮೇಲೆ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತಿರೋ ಅಂಥದ್ದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು. ಸೊ ಸ್ಕಿನ್ ಕೇರ್ ಟಿಪ್ಸ್, ಸೊ ಬ್ಯೂಟಿ ಟಿಪ್ಸ್. ಸೊ ಇದನ್ನು ಕೂಡ ನಿಮ್ಮನೇಲಿ ಕೂಡ ಫಾಲೋ ಮಾಡಿ. ಸೊ ಸುಮಾರು ಜನ ಫಾಲೋ ಮಾಡ್ತಿರ್ತೀರ. ಎಸ್ ಅಫ್ಕೋರ್ಸ್ ಹೆಣ್ಮಕ್ಳು ಅಂದರೆ ನಾವೆಲ್ಲ ಫಾಲೋ ಮಾಡ್ತಿರ್ತೀವಿ, ನೋಡ್ತಿರ್ತೀವಿ. ಬಟ್ ಕೆಲವರು ಡೌಟ್ ಇರುತ್ತೆ, ನಿಜವಾಗ್ಲೂ ವರ್ಕ್ ಆಗುತ್ತಾ, ಸೊ ಹೇಗೆ ನಾವು ಅಂತ. ಬಟ್ 100% ಹೇಳ್ತೀನಿ ವರ್ಕ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಸೊ ಒಂದ್ಸತಿ ಟ್ರೈ ಮಾಡೋದ್ರಲ್ಲಿ ಏನೂ ಹಾರ್ಮ್ ಇಲ್ಲ. ಆ್ಯಂಡ್ ಅದು ಕೂಡ ಏನೂ ಅಷ್ಟೊಂದು ಹಾರ್ಮ್ ಇಲ್ಲ. ಒಂದ್ಸತಿ ನಿಮ್ಮ ಸ್ಕಿನ್ ಮೇಲೆ ಟ್ರೈ ಮಾಡಿ. ಸೊ ಅದನ್ನು ವರ್ಕ್ ಆದರೆ ದೆನ್ ಯು ಕ್ಯಾನ್ ಅಪ್ಲೈ ಆನ್ ಯುವರ್ ಫೇಸ್. ಆ್ಯಂಡ್ ಎಲ್ಲಿ ಟ್ಯಾನ್ ಆಗಿದೆ ಅಂತ ನಿಮ್ಗೆ ಅನಿಸುತ್ತೋ ಕತ್ತು ಪೋರ್ಷನಲ್ಲಿ, ಕೈಯಲ್ಲಿ ಎಲ್ಲನೂ ನೀವು ಆಮೇಲೆ ನೀವು ಟ್ರೈ ಮಾಡ್ಬೋದು ಅಂತ ಹೇಳ್ತಾ, ಸೊ ಹೋಪ್ಫುಲಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮ ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.